ಜೈ ಹಿಂದ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೊಂಟೀನಿ ಕಾರವಾರಕ್ಕೆ. ಥಂಡಿ ಐತಿ. ಅಲ್ಲಿ ಕಾರವಾರದಾಗ ಸಿಪ್ ಮ್ಯೂಸಿಯಮ್ ಐತಿ, ಅದು ನೋಡಾಕೊಂಡೆ ನಾವು ಇವತ್ತು. ನೋಡ್ಬೇಕು ಅಲ್ಲಿಗೆ ಎಷ್ಟು ಗಂಟೆ ಹೋಗ್ಬಿಡ್ತೇನೋ ಗೊತ್ತಿಲ್ಲ. ಒಟ್ಟು ಹೋಗ್ಬೇಕಂತೇಳಿ ವಿಚಾರ ಐತಿ. ಸೊ ಬರ್ರಿ ವಿಡಿಯೋ ಚಾಲು ಮಾಡೋಣ. ಸೊ ನಾನು ಕೂಡ ಫೈನಲ್ ಆಗಿ ಈಗ ಯಲ್ಲಾಪುರ ಬಂದೀನಿ. ಯಲ್ಲಾಪುರಿಂದ ಈಗ ಸೀದಾ ನಾವು ಅಂಕೋಲ ಹೋಗ್ತೀವಿ. ಅಂಕೋಲಿಂದ ಸೀದಾ ನನಗೆ ಇದಕ್ಕೆ ಕಾರವಾರ ಹೋಗೋದು. ಸೊ ಫೈನಲ್ ಆಗಿ ನಾನು ಬಂದೀನಿ ಈಗ ಕಾರವಾರಕ್ಕೆ. ಕಾರವಾರದಿಂದ ಇಲ್ಲೇ ಇಂಡಿಯನ್ ನೇವಿ ಕಡೆ ಬಂದೀನಿ. ಇಂಡಿಯನ್ ನೇವಿಗೆ ವಿಡಿಯೋ ಕ್ಯಾಚ್ ಅಂತೀನಿ. ವಿಡಿಯೋ ಕ್ಯಾಚ್ ಮಾಡೋಕೆ ಇಲ್ಲೇ ಭಾಳಷ್ಟು ಗಿಡ ಮರಗಳು ಅದಾವ. ಅದ್ರ ಸಂಬಂಧ ವಿಡಿಯೋ ಸರಿಯಾಗಿ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಕೂಡ ಫಸ್ಟ್ ಟೈಮ್ ಇಂಡಿಯನ್ ನೇವಿ ನೋಡಿದ್ದೆ. ನಾನು ಬಂದೀನಿ ಈಗ ಕಾರವಾರಕ್ಕೆ. ಸೊ ಇಲ್ಲಿ ವಿಡಿಯೋ ಮಾಡಾಕೊಂಡ್ರೆಲ್ಲ ಜನ ನನಗೆ ನೋಡಾಕೊಂತಾರೆ. ಅದ್ರ ಸಂಬಂಧ ಒಂಥರ ಅನ್ಸ ನನಗೆ. ಕರಾವಳಿ ಉತ್ಸವ ಪ್ರೋಗ್ರಾಮ್ ಸೆಟ್. ಸೊ ನಾ ಬಂದೀನೀಗ ಸಮುದ್ರ ಕಡೆ, ಸಮುದ್ರ ಬೀಚ್ ಬಂದೀನೀಗ. ಸೊ ಇಲ್ಲಿ ಸಮುದ್ರ ನೋಡೋಂಥ ಸ್ವಲ್ಪ ಹೆಂಗೈತೆ ಅಂತೇಳಿ. ಹಿಂದೆ ದೊಡ್ಡ ಒಂದು ಸ್ಟೇಜ್ ಐತಿ. ಯಾವುದೋ ಕರಾವಳಿ ಉತ್ಸವ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಾಕೊಂಡೈತಿ 28 ತಾರೀಕಿಗೆ. ಈಗ ವಿಚಾರ ಮಾಡಿದರೆ ಸುಮ್ಮನೆ 28 ತಾರೀಕಿಗೆ ಬಂದು ಸುಖ ಇರುತ್ತೆ ಅನ್ಸತ್ತೆ ನನಗೀಗ. ಯಾಕಂದ್ರೆ ಈ ಪ್ರೋಗ್ರಾಮ್ ಕೂಡ ನೋಡ್ಬೋದು. ಜೆಬೆಲ್ ಬಾಕ್ಸ್ ಎಲ್ಲ ಹಾಕ್ಯಾರ, ಸಿಸ್ಟಮ್ ಎಲ್ಲ ಹಚ್ಚಾರ. ದೊಡ್ಡ ಸ್ಟೇಜ್ ಐತಿ. ಸೊ ಅವಾಗ ಬಂದರೆ ಚಲೋ ಇರ್ತದೆ ಅನ್ಸತ್ತೆ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಕೂಡ. ಇಂಥ ಪ್ರೋಗ್ರಾಮ್ ಏನು ನಡ್ಸಾಕೊಂತಾರೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಒಟ್ಟು ಪ್ಲ್ಯಾನ್ ಮಾಡಿದ್ವಿ, ಬಂದುಬಿಟ್ಟೆ ಅಲ್ಲೇ. ಸೊ ನೋಡೋಣ ಮುಂದೆ ಏನಾಗೈತೆ ಅಂತಂತೆ. ಈಗ ನಾನೀಗ ವಾಟ್ಸಪ್ ಮ್ಯೂಸಿಯಮ್ ಕಡೆ ಹೊಂಟೀನಿ. ಅಲ್ಲಿ ಹೋಗಿ ನೋಡ್ಬೇಕಲ್ಲಿ ಏನೇನು ನೋಡೋಕೆ ಸಿಗ್ತೈತೆ ಅಂತೇಳಿ ಅಲ್ಲಿ ನೋಡ್ಬೇಕಲ್ಲ. ಇದ್ರ ಹಿಂದೆ ಬೀಚ್ ಐತಿ. ಸೊ ಫೈನಲ್ ಆಗಿ ಡಿಸೆಂಬರ್ 22ನೇ ತಾರೀಕಿಗೇನೋ ಚಾಲೂ ಆಗಿತ್ತಂತ ಪ್ರೋಗ್ರಾಮ. ಸೊ 28ನೇ ತಾರೀಕು ಮಟನೂ ಪ್ರೋಗ್ರಾಮ್ ಐತದೆ. ಸೊ ಇದು ನಂಗೆ ಈಗ ಗೊತ್ತಾಯ್ತು. ಸೊ ಜಸ್ಟ್ ನನಗೆ ಸೊ ಆ ಮ್ಯೂಸಿಯಮ್ ಏನೈತಲ್ಲ, ವಾಟ್ಸಪ್ ಮ್ಯೂಸಿಯಮ್, ಅಲ್ಲಿ ಹೊಂಟೆ ನನಗೆ. ಸೊ ಅದ್ರ ಹತ್ರನ ಅದೇನಿ, ಮುಂದೆ ಐತದೆ. ಸೊ ಅಲ್ಲಿ ಹೋಗಿ ನೋಡ್ಬೇಕು ಏನೇನು ನೋಡೋಕೆ ಸಿಗ್ತೈತಲ್ಲ ಅಂತಂತೇಳಿ. ವಿಮಾನ ಒಳಗಡೆ ವೀಡಿಯೋ ಮಾಡೋಕೆ ಅಲೌಡ್ ಇಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ. ಸೊ ವೀಡಿಯೋ ಕ್ಯಾಮ್ರಾ ಯಾರು ಕೂಡ ಮಾಡೋಕೋಬೇಡ ಅಂತ ಹೇಳ್ಯಾರ. ನಾನೀಗ ಬಂದೇನಿ ಹಡಗಿನ ಒಳಗಡೆ. ಸೊ ವಿಮಾನ ಒಳಗಡೆ ವೀಡಿಯೋ ಮಾಡೋಕೆ ಅಲೌಡ್ ಕೊಟ್ಟಿಲ್ಲ. ಸೊ ಅಲ್ಲಿ ಪರ್ಮಿಷನ್ ನಮಗೆ ಕೊಟ್ಟಿಲ್ಲ. ಇದ್ರ ಸಂಬಂಧ ವೀಡಿಯೋ ಮಾಡೋಕ್ಕಂತೂ ಆಗಿಲ್ಲ. ಹಡಗಿನ ಒಳಗಡೆ ವೀಡಿಯೋ ಅಲೌಡ್ ಐತಿ. ಸೊ ವೀಡಿಯೋ ಮಾಡಾಕೊಂತೇನೆ. ಫೈನಲಾಗಿ ನಾನು ಹಡಗದಾಗಿದ್ದೇನೀಗ. ಸೊ ಜೂನಿಯರ್ ಆಫೀಸರ್ ಕ್ಯಾಬಿನ್ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು, ಯಪ್ಪ ಯಾವುದೋ ಒಂದು ದೊಡ್ಡ ಇಂಜಿನ್ ಐತಿ ಇಲ್ಲಿ. ಸೊ ಯಾವುದೋ ಒಂದು ದೊಡ್ಡ ಇಂಜಿನ್ ಐತಿ ಇಲ್ಲಿ. ಸೊ ಇಲ್ಲಿ ಹೋಗೋಕೆ ಅಲೌಡ್ ಐತೋ ಇಲ್ಲ ಗೊತ್ತಿಲ್ಲ, ಬಟ್ ನಮಗಂತೂ ಹೋಗಕ್ಕೆ ಕೊಟ್ಟಾರಿಲ್ಲ. ಸೊ ಎಲ್ಲ ನೋಡೋಕಂದ್ರೆ ಭಯಾನಕವಾಗೈತಿ. ಸೊ ನನ್ನ ಸುತ್ತಮುತ್ತಲೇ ಒಂದು ಹಡಗದಾದ ನನಗೆ ನೋಡೋಕೆ ಭಾಳ ಭಯಾನಕ ಐತಿ. ಆಮೇಲೆ ಇಲ್ಲಿ ಏನೇನೋ ಇಟ್ಟಾರಿಲ್ಲ ಇಂಜಿನ್ಸ. ಸೊ ಬಹಳಷ್ಟು ಭಯಾನಕವಾಗೈತಿ. ಬಟ್ ಇಲ್ಲೆಲ್ಲ ನಮಗೆ ಎಂಟ್ರಿ ಐತೆ ಇಲ್ಲ ಗೊತ್ತಿಲ್ಲ ನನಗಂತೂ. ಕೆಲವು ಕಡೆ ಎಂಟ್ರಿ ಇರೋಂಗಿಲ್ಲ, ಬಟ್ ನಮಗಂತೂ ಇಲ್ಲಿ ಬಿಡ್ತಾರ. ಸೊ ಇದು ಹಿಂಗೆ ಕತಿ. ಎಲ್ಲೂ ಕೂಡ ಇಂಜಿನ್ ಎಲ್ಲ ಐತಿ ಇಲ್ಲಿ. ಸೊ ಇದು ಬಂದುಬಿಟ್ಟು ಒಂದು ರೂಮ್. ಇಲ್ಲಂತೂ ಗೊತ್ತಿಲ್ಲ. ಸೊ ಅಲೌಡಿಂಗ್ ಐತೆ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಂತೂ ಬಂದುಬಿಟ್ಟು ಒಂದು ರೂಮ್ ಐತಿ. ಈ ರೂಮ್ ಥರ ಅದನೀಗ ಗೊತ್ತಿಲ್ಲ, ನಮಗೆ ಅಲೌಡ್ ಐತೆ ಇಲ್ಲ ಗೊತ್ತಿಲ್ಲ. ಬಟ್ ಸೊ ಇಲ್ಲೇ ಏನಾದ್ರು ನಾಷ್ಟ ಮಾಡೋಕೆ ಇದೆಲ್ಲ ಪಟ್ರೆ ಐತೆ ನಮ್ಮಂತೂ. ಅದಕ್ಕೊಂದು ಸೆಲ್ಫಿ ತೊಗೊಂಬರೋಣ ಅಂತ. ಸೊ ಸೂಪರ್ ಆಗಿ ನೋಡೋಕೆ ಭಾಳ ಚೆನ್ನಾಗಿ ನೋಡೋಕೆ.
ಸೊ ಇಲ್ಲಿ ಅರೌಂಡ್ ಫೋಟೋ ಸೊ ಇಲ್ಲಿ ಕಿಟಕಿ ನೋಡ್ಬೋದು ಹೊರಗಡೆ. ಸೊ ಸೂಪರ್ ಅಷ್ಟೈತಿ ನೋಡಕ್ಕಂತೂ. ಆಮೇಲೆ ಸಿಪ್ ಗ್ಯಾಲರಿ ಅಂತಿದೆ, ಗೊತ್ತಿಲ್ಲ ಸಿಪ್ ಗ್ಯಾಲರಿ ಮತ್ತು ಕ್ಯಾಪ್ಟನ್ ಅಂತ ಹೇಳ್ತಾರೆ. ಸೊ ಕಾಣಿಸಕ್ಕಂತರ್ಕೆಲ್ಲ ಸೊ ಇಲ್ಲಿ ಬಂತು ಗ್ಯಾಸ್ ಸಿಲಿಂಡರ್ ಐತಿ. ಪ್ರತಾಪ್ ಸೊ ನಾನು ಅದನ್ನೀಗ ಮ್ಯಾಲದೇನೀಗ. ಸೊ ಒಂದು ಹಡಗಿನ ಮ್ಯಾಲದೆ ನನಗೆ ಹೊರಗಡೆ ಭಾಳಷ್ಟು ಬ್ಯೂಟಿಫುಲ್ ಭಾಳ ಚಂದ ಐತೆ ನೋಡೋಕ್ಕಲ್ಲ. ಸೊ ನಾನೀಗ ಅದನ್ನೀಗ ಹಡಗಿನ ಮ್ಯಾಲದೆ ಐತಿ ಈಗ ಮತ್ತೆ ನೋಡ್ಬೇಕು ಒಳಗಡೆ ಮತ್ತೆ ಇನ್ನೂ ನನ್ನ ಬರ್ಬೇಕಾಗಿತ್ತು ಮ್ಯಾಲೆ. ಫೈನಲ್ ಆಗಿ ಈಗ ಸಿಪ್ಪೆಲ್ಲ ನೋಡೋದಾತು, ಸಿಪ್ಪು ನೋಡಾತು ಮತ್ತು ವಿಮಾನ ಕೂಡ ನೋಡಾತು. ಈಗ ಟೈಮ್ ಐತಿ, ಈಗ ಗೊತ್ತಿಲ್ಲ ಮುಂದೆ ಏನೇನು ನೋಡೋಕೆ ಸಿಗ್ತೈತಿ, ಏನು ಇರ್ತಾ ಇನ್ನೂ ಕೂಡ ಗೊತ್ತಿಲ್ಲ ನನಗಂತೂ. ಈಗ ಸೀದಾ ಇಲ್ಲಿಂದ ಎಲ್ಲ ಊರಿಗೆ ಹೋಗೋದಾಕೈತೋ ಏನು ಇಲ್ಲಿಂದ ಹೋಗೋದಾಕೈತೋ ಗೊತ್ತಿಲ್ಲ. ಬಟ್ ನೋಡ್ಬೇಕು ಈಗ ಮುಂದೆ ಏನೋ ನೋಡೋಕೆ ಸಿಗ್ತೈತಿ ಏನೂ ಇಲ್ಲ ಅಂತಂತೇಳಿ ನೋಡ್ಬೇಕಾಗಿ ಸ್ವಲ್ಪ. ಸೊ ಒಂದು ಗೊತ್ತಿಲ್ಲ. ಸೊ ಇದ್ರ ಒಳಗಡೆ ಹೊರ ಏನು ಮಾಡ್ತಿದ್ರು ಏನು ಗೊತ್ತಿಲ್ಲ ನನಗಂತೂ ಕೂಡ. ಇಲ್ಲ ಕರು ಇಲ್ಲಿ ಏನು ಮಾಡ್ತಿರ್ಬೋದು, ಬಟ್ ಎದಕ್ಕಿದೆ ಗೊತ್ತಾಗಿಲ್ಲ ನನಗಂತೂ ಕೂಡ. ಇದೆಲ್ಲ ನೋಡಾತು. ಸೊ ಸಿಪ್ಪಿನ ಕತೆ ಮುಗೀತು. ಸೊ ಮುಗಿತಲ್ಲ ನೋಡಾಗ್ತದೆ. ಸೊ ಥ್ಯಾಂಕ್ಸ್, ವಿಸಿಟ್ ಅಗೇನ್. ಸೊ ಫೈನಲಿ ಎಲ್ಲ ಮುಗೀತೀಗ. ಈಗ ಇಲ್ಲಿಂದ ಹೋಗೋದು ಒಂದಾಗಿ ನಮ್ದೀಗ ಇದನ್ನು ಮನೆಯಿಂದ ಏನೂ ತಿಂದೇ ಇಲ್ಲ, ಹಂಗೆ ವಾಪಸ್ ಬಂದೇನಿ. ಸೊ ಏನು ಸ್ವಲ್ಪ ನಾಷ್ಟ ಅಷ್ಟು ಏನಾರ ಮಾಡ್ಕೊಂಡು ಸೊ ನೋಡ್ಬೇಕೀಗ ಟೈಮ್ ಸಿಕ್ಕರೆ ಇನ್ನೂ ಸ್ವಲ್ಪ ಏನಾರ ನೋಡ್ಕೊಂಡು ಮತ್ತು ಇಲ್ಲಿಂದ ಊರ ಕಡೆ ರೈಟ್. ಫೈನಲ್ ಆಗಿ ಎಲ್ಲ ನೋಡತ್ತೀಗ. ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಂದ್ರೆ ಸಮುದ್ರ ಸ್ವಲ್ಪ ಆಟಾಡಿ ಇಲ್ಲಿಂದ ಸ್ವಲ್ಪ ಏನಾರ ನಾಷ್ಟ ಮಾಡ್ಕೊಂಡು ಈಗ ಸೀದಾ ಮನೆ ಕಡೆ ಹೋಗ್ತೀಗ. ಈಗ ಎಲ್ಲ ನೋಡಾತ, ನಾನು ಕೂಡ ಈಗ ಸ್ವಲ್ಪ ದೂರ ಬಂದೇನಿ. ಈಗ ಹೊಂಟೇನಿ ಹಂಗೆ ಸ್ವಲ್ಪ ಬೀಚ್ ಕಡೆ ಹೋಗಿ ಆಟಾಡಿ ಮತ್ತೀಗ ಮನೆ ಕಡೆ ಹೋಗೋ ಬಸ್ಸನ್ನು ಹಿಡ್ಕೋಬೇಕೀಗ. ಸೊ ಇಲ್ಲಿ ನಾನು ಬಂದೇನಿ, ಇಲ್ಲಿ ಪಾರ್ಕಿಗೆ ಬಂದೇನಿ ಇಲ್ಲಿ. ಸೊ ಪಾರ್ಕ್ ಕಡೆ ಬಂದೇನಿ ಇಲ್ಲಿ. ಸೊ ಹಿಂದೆ ಮ್ಯೂಸಿಯಮ್ ಇರೋದು ಇದೆ. ಸ್ವಲ್ಪ ಪಾರ್ಕ್ ಕಡೆ ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಕೊಂಡು ಮಸ್ತ್ ಸೀದಾಗಿ ಮನೆ ಕಡೆ ಹೋಗಿ ನಾನೀಗ. ಬಸ್ಸು ಸಿಗ್ತಾವಲ್ಲಿ ನೋಡ್ಬೇಕಾಗತ್ತೆ. ಸೊ ಫೈನಲ್ ಆಗಿ ನಾನು ಬಂದೇನಿ ಸಮುದ್ರ ಬೀಚಿಗೆ. ಇಲ್ಲ ಹಂಗೆ ಸ್ವಲ್ಪ ನೋಡ್ಕೊಂಡು ಅಡ್ಡ ಅಂತೇನಿ. ಒಂದು 5-10 ನಿಮಿಷ ನೋಡಿ ಏನಾರ ಹೊಸದ ತಿಂದ ಸೊ ಇಲ್ಲಿಂದ ಮನೆ ಕಡೆ ರೇಟ್ ಹೇಳ್ತೇನೆ. ಇಲ್ಲಿ ಸಮುದ್ರ ಐತಿ. ಸೊ ಆ ಕಡೆ ಪ್ರೋಗ್ರಾಮ್ ಸೆಟ್ ಹಾಕ್ಯಾರ. ಸೊ ನನ್ನ ಹಿಂದೆನ ವಾರ್ಷಿಕ್ ಮ್ಯೂಸಿಯಮ್ ಐತಿ. ಸೊ ಬೆಸ್ಟ್ ಲೊಕೇಶನ್.
ಸೊ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾ ಸಿಗ್ತೇನೆ ಮತ್ತೊಂದು ಬೇರೆ ವಿಡಿಯೋದಾಗ. ಜೈ ಹಿಂದ್.